ಫಲಿತಾಂಶ ಬಂದ ನಂತರ ಈ ಪರೀಕ್ಷೆಗಳ ಫಲಿತಾಂಶದ ಆಧಾರದ ಮೇಲೆ ತಾವು ಯಾವುದೆಲ್ಲ ಸಬ್ಜೆಕ್ಟ್ಗಳನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತೇನೆ. ಬಹುಶಃ ಈ ಪಿ ಯು ಸಿ ಆದ ನಂತರ ಬಹಳಷ್ಟು ವಿಶೇಷವಾದ ಕೋರ್ಸ್ಗಳು ಇದ್ದಾವೆ. ಅದರ ಬಗ್ಗೆ ಕೆಲವು ಮಾಹಿತಿಯನ್ನು ನಿಮಗೆ ಕೊಡ್ತೇನೆ. ಆ ಕೋರ್ಸ್ಗಳ ವಿವರಣೆಯನ್ನು ಕೊಡ್ತಾ ಹೋಗ್ತೇನೆ. ಬಿ ಎಸ್ ಸಿ ಇನ್ ಅನೆಸ್ಥೇಷಿಯಾ ಕ್ರಿಟಿಕಲ್ ಕೇರ್ ಅಂಥೇಳಿ ಒಂದು ಸಬ್ಜೆಕ್ಟ್ ಇದೆ. ಬಹುಶಃ ಈಗ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಸಬ್ಜೆಕ್ಟ್ ತುಂಬ ಬೂಮಿಂಗ್ ಆಗ್ತಾ ಇದೆ. ಹಾಗೆ ಎಮರ್ಜೆನ್ಸಿ ಟ್ರಾಮಾ ಕೇರ್ ಅಂಥೇಳಿ ಒಂದು ಕೋರ್ಸ್ ಇದೆ. ಇದಾದ ನಂತರ ಕಾರ್ಡಿಯೋವೆಸ್ಕ್ಯುಲರ್ ಟೆಕ್ನಾಲಜಿ ಅಂಥೇಳಿನೂ ಸಹ ಒಂದು ಕೋರ್ಸ್ ಇದೆ. ಹಾಗೆ ಆಕ್ಯುಪೇಷನಲ್ ಥೆರಪಿ ಅಂಥೇಳಿ ಒಂದು ಕೋರ್ಸ್ ಇದೆ. ಹಾಗೆ ನಿಮಗೆ ನರ್ಸಿಂಗ್ ಬಿ ಎಸ್ ಸಿ ನರ್ಸಿಂಗ್ ಅಂಥೇಳಿ ಒಂದು ಕೋರ್ಸ್ ಇದೆ. ಫೊರೆನ್ಸಿಕ್ ಸೈನ್ಸ್ ಅಂಥೇಳಿ ಒಂದಿದೆ. ಹಾಗೆ ನ್ಯೂರೋ ಸೈನ್ಸ್ ಅಂಥೇಳಿ ಒಂದಿದೆ. ಹಾಗೆ ನಿಮಗೆ ಫಿಸಿಯೋಥೆರಪಿ ಬಿ ಪಿ ಟಿ ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ ಅಂಥೇಳಿ ಸಹ ಒಂದು ಕೋರ್ಸ್ ಇದೆ. ಸೊ ಇದಾದ ನಂತರ ನಿಮಗೆ ರೆಸ್ಪಿರೇಟರಿ ಥೆರಪಿ ಅಂಥೇಳಿ ಒಂದು ಕೋರ್ಸ್ ಇದೆ. ಅದಾದ ನಂತರ ನಿಮಗೆ ರೇಡಿಯಾಲಜಿ ಆ್ಯಂಡ್ ಇಮೇಜಿಂಗ್ ಟೆಕ್ನಾಲಜಿ ಅಂಥೇಳಿ ಒಂದು ಕೋರ್ಸ್ ಇದೆ. ಕಾರ್ಡಿಯೋವೆಸ್ಕ್ಯುಲರ್ ಟೆಕ್ನಾಲಜಿ ಅಂಥೇಳಿ ಒಂದು ಕೋರ್ಸ್ ಇದೆ. ಅದಾದ ನಂತರ ಅನೆಸ್ಥೇಷಿಯಾ ಟೆಕ್ನಾಲಜಿ ಅಂಥೇಳಿ ಒಂದು ಕೋರ್ಸ್ ಇದೆ. ಅದಾದ ನಂತರ ನಿಮಗೆ ಬಿ ಒ ಟಿ ಅಂಥೇಳಿ ಒಂದು ಕೋರ್ಸ್ ಇದೆ. ಅದು ನಿಮಗೆ ಆಕ್ಯುಪೇಷನಲ್ ಥೆರಪಿ ಅಂತ ಹೇಳಿಬಿಟ್ಟು ಬ್ಯಾಚುಲರ್ ಆಫ್ ಆಕ್ಯುಪೇಷನಲ್ ಥೆರಪಿ ಅಂಥೇಳಿ ಆ ಕೋರ್ಸು. ಸೊ ಇವೆಲ್ಲವೂ ಸಹ ತುಂಬ ಬೂಮಿಂಗ್ ಇರುವಂಥ ಕೋರ್ಸ್ಗಳು. ನಮ್ಮ ದೇಶದಲ್ಲಿ ವಿದೇಶದಲ್ಲಿಯೂ ಸಹ ನೀವು ಒಳ್ಳೆ ಹುದ್ದೆಗೆ ಆಯ್ಕೆ ಮಾಡ್ಕೊಂಡು ಹೋಗ್ಬೋದು. ಸೊ ಹಾಗೆ ನಿಮಗೆ ಲ್ಯಾಬ್ರೋಟರಿ ಟೆಕ್ನಾಲಜಿ ಅಂಥೇಳಿ ಒಂದು ಕೋರ್ಸ್ ಇದೆ. ಅದಾದ ನಂತರ ನಿಮಗೆ ಮೆಡಿಕಲ್ ರೆಕಾರ್ಡ್ ಟೆಕ್ನಾಲಜಿ ಅಂಥೇಳಿ ಸಹ ಒಂದು ಕೋರ್ಸ್ ಇದೆ. ಸೊ ಆಮೇಲೆ ಎಮರ್ಜೆನ್ಸಿ ಟ್ರಾಮಾ ಕೇರ್ ಅಂಥೇಳಿ ಒಂದು ಸಬ್ಜೆಕ್ಟ್ ಇದೆ ನಿಮಗೆ. ಆಮೇಲೆ ಹೀಗೆ ಡೈರಿ ಟೆಕ್ನಾಲಜಿ ಅಂಥೇಳಿ ಡಯಾಲಿಸಿಸ್ ಟೆಕ್ನಾಲಜಿ ಅಂಥೇಳಿ ಇದೆ. ಡೈರಿ ಟೆಕ್ನಾಲಜಿ ಅಂಥೇಳಿದೆ. ಆನಂತರ ಬಿ ಎಸ್ ಇನ್ ವೆಟರ್ನರಿ ಸೈನ್ಸ್ ಇದೆ. ಹಾಗೆ ಬಿ ಫಾರ್ಮಾ ಇದೆ. ಹಾಗೆ ಡಿ ಫಾರ್ಮಾ ಇದೆ. ನಿಮಗೆ ಫಿಸಿಯೋಥೆರಪಿ ಇದೆ. ಅದಾದ ನಂತರ ನಿಮಗೆ ಕಾಮನ್ ಆಗಿ ನೀಟೆಲ್ಲ ಯಾರೆಲ್ಲ ಪಾಸ್ ಆಗ್ತಿರೋರಿಗೆ ಎಮ್ ಬಿ ಬಿ ಎಸ್ ಇದೆ, ಬಿ ಡಿ ಎಸ್ ಇದೆ, ಬಿ ಎಮ್ ಎಸ್ ಇದೆ, ಬಿ ಯು ಎಮ್ ಎಸ್ ಇದೆ, ಬಿ ಎಚ್ ಎಮ್ ಎಸ್ ಇದೆ. ಟೋಟಲ್ ಆಗಿ ಎಮ್ ಬಿ ಬಿ ಎಸ್, ಬಿ ಡಿ ಎಸ್, ಆಯುಷ್ ಕೋರ್ಸ್ಗಳು. ಸೊ ಇವೆಲ್ಲ ಕೋರ್ಸ್ಗಳು ಸಹ ನಿಮ್ಮನ್ನು ನೀವು ಆಯ್ಕೆ ಮಾಡ್ಕೋಬೋದಾಗಿದೆ. ಸೊ ಈ ಎಲ್ಲ ಕೋರ್ಸ್ಗಳು ಆಯ್ಕೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ತಾವು ಪಡೆದಂಥ ರ್ಯಾಂಕ್, ಹಾಗೆ ನಿಮ್ಮ ಆರ್ಥಿಕ ಪರಿಸ್ಥಿತಿ, ಹಾಗೆ ನಿಮ್ಗೆ ಯಾವ ವಿಚಾರದಲ್ಲಿ ಆಸಕ್ತಿ ಇದೆ, ಯಾವ ಸಬ್ಜೆಕ್ಟನ್ನು ನೀವು ಆಯ್ಕೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ತಯಾರಿ ಮಾಡಿಕೊಂಡು ಸಬ್ಜೆಕ್ಟನ್ನು ಆಯ್ಕೆ ಮಾಡಿಕೊಂಡ್ರೆ ನಿಮ್ಮ ಮುಂದಿನ ಭವಿಷ್ಯ ಒಳ್ಳೆಯದಾಗ್ತದೆ ಅಂಥೇಳಿ ನನ್ನ ಒಂದು ಅನಿಸಿಕೆ. ಇದಲ್ಲದೆ ನಿಮಗೆ ಎಂಜಿನಿಯರಿಂಗ್ ಕೋರ್ಸಲ್ಲೂ ಸಹ ತುಂಬ ಕೋರ್ಸಸ್ ಇದ್ದಾವೆ. ಸೊ ಆ ಇಂಜಿನಿಯರಿಂಗ್ ಕೋರ್ಸಸ್ಸಲ್ಲಿ ನಿಮಗೆ ಏರೋನಾಟಿಕಲ್ ಟೆಕ್ನಾಲಜಿ ಇದೆ, ಸಿವಿಲ್ ಇದೆ, ಮೆಕ್ಯಾನಿಕಲ್ ಇದೆ, ಆಟೋಮೊಬೈಲ್ ಇದೆ. ಸೊ ಹಾಗೆ ಬಯೋಟೆಕ್ನಾಲಜಿ ಇದೆ. ತುಂಬ ಇಂಜಿನಿಯರಿಂಗ್ ಕೋರ್ಸಲ್ಲೂ ಸಹ ನಿಮಗೆ ಕಂಪ್ಯೂಟರ್ ಸೈನ್ಸ್ ಇದೆ. ಸೊ ಬಹಳಷ್ಟು ಕೋರ್ಸ್ಗಳು ಸಹ ಇಂಜಿನಿಯರಿಂಗ್ ಕೋರ್ಸಲ್ಲೂ ಸಹ ನೀವು ಹೋಗ್ಬೋದು. ಇವೆಲ್ಲದರ ಮುಂಚೆ ತಮಗೆ ಯಾವ ಸಬ್ಜೆಕ್ಟಲ್ಲಿ ಆಸಕ್ತಿ ಇದೆ, ನಿಮ್ಮ ಯಾವ ಸಬ್ಜೆಕ್ಟಲ್ಲಿ ನಾವು ಕಲಿತ್ರೆ ಮುಂದಿನ ನಮ್ಮ ಭವಿಷ್ಯ ಉತ್ತಮವಾಗುತ್ತೆ ಅನ್ನೋದನ್ನು ಚಿಂತನೆ ಮಾಡಿ ಆಯ್ಕೆ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ನನ್ನ ಒಂದು ಅಭಿಪ್ರಾಯ. ನಮಸ್ಕಾರ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ನಾನು ನಿಮ್ಮ ಮೆಹಬೂಬ್ ಮಾಸ್ಟರ್. ನಾಳೆ ಏಪ್ರಿಲ್ 8ನೇ ತಾರೀಕು 2025ನೇ ಇಸ್ವಿ ದ್ವಿತೀಯ ಪಿ ಯು ಸಿ ಪರೀಕ್ಷಾ ಫಲಿತಾಂಶದ ನಿರೀಕ್ಷಣೆಯಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭವಾಗಲಿ. ದ್ವಿತೀಯ ಪಿ ಯು ಸಿಯಲ್ಲಿ ವಾಣಿಜ್ಯ ವಿಭಾಗ ಅಂದರೆ ಕಾಮರ್ಸನ್ನು ತೆಗೆದುಕೊಂಡು ಯಾರೆಲ್ಲ ಸ್ಟಡಿ ಮಾಡಿದ್ದೀರಿ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಒಂದು ಚಿಕ್ಕ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಅಥವಾ ಮಾರ್ಗದರ್ಶನವನ್ನು ಮಾಡಲಿಕ್ಕೆ ಇಷ್ಟಪಡ್ತೇನೆ. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ನೀವು ಈ 12th ಪಾಸಾದ ನಂತರ ಅಂದರೆ ಸೆಕೆಂಡ್ ಪಿ ಯು ಸಿ ಪಾಸಾದ ನಂತರ ಮುಂದೆ ನಿಮ್ಗೆ ಯಾವುದೆಲ್ಲ ಸಬ್ಜೆಕ್ಟನ್ನು ಅಥವಾ ಯಾವುದೆಲ್ಲ ಬ್ಯಾಚುಲರ್ ಡಿಗ್ರಿಯನ್ನು ಆಯ್ಕೆ ಮಾಡ್ಕೋಬೋದು ಎನ್ನುವುದ್ರ ಬಗ್ಗೆ
ನಾನು ಹೇಳ್ತೇನೆ. ನಿಮಗೆ ಬಹುಶಃ ಬ್ಯಾಚುಲರ್ ಆಫ್ ರಿಟೇಲ್ ಮ್ಯಾನೇಜ್ಮೆಂಟ್ ಅಂಥೇಳಿ ಒಂದು ಒಳ್ಳೆ ಕೋರ್ಸ್ ಇದೆ. ಹಾಗೆ ನಿಮಗೆ ಬ್ಯಾಚುಲರ್ ಆಫ್ ಕಾಮರ್ಸ್ ಇನ್ ಟ್ಯಾಕ್ಸೇಷನ್ ಅಂಥೇಳಿ ಒಂದು ಕೋರ್ಸ್ ಇದೆ. ಹಾಗೆ ಬ್ಯಾಚುಲರ್ ಆಫ್ ಕಾಮರ್ಸ್ ಇನ್ ಅಕೌಂಟಿಂಗ್ ಆ್ಯಂಡ್ ಫೈನಾನ್ಸ್ ಅಂಥೇಳಿ ಒಂದು ಕೋರ್ಸ್ ಇದೆ. ಹಾಗೆ ಬ್ಯಾಚುಲರ್ ಆಫ್ ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಅನಾಲಿಸಿಸ್ ಅಂತೇಳಿ ಒಂದು ಕೋರ್ಸ್ ಇದೆ. ಬ್ಯಾಚುಲರ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಆ್ಯಂಡ್ ಫೈನಾನ್ಸ್ ಅಂತೇಳಿ ಒಂದು ಕೋರ್ಸ್ ಇದೆ. ಅದಾದ ನಂತರ ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆನ್ಸಿ CMA ಅಂತೇಳಿ ಒಂದು ಕೋರ್ಸ್ ಇದೆ. ಅದಾದ ನಂತರ ನಿಮಗೆ ಕಾಮರ್ಸ್ ಇನ್ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಂತೇಳಿ ಒಂದು ಕೋರ್ಸ್ ಇದೆ. ಅದಾದ ನಂತರ ಬ್ಯಾಚುಲರ್ ಆಫ್ ಕಾಮರ್ಸ್ ಇನ್ ಬಿಸ್ನೆಸ್ ಅನಾಲಿಸಿಸ್ ಅಂತೇಳಿ ಒಂದು ಕೋರ್ಸ್ ಇದೆ. ಅದಾದ ನಂತರ ನಿಮಗೆ ಕಂಪನಿ ಸೆಕ್ರೆಟರಿ ಅಂತೇಳಿದೆ, CS ಅಂತೇಳಿ ಕರೀತಾರೆ ಸಹಜವಾಗಿ. ಅದಾದ ನಂತರ ನಿಮಗೆ ಚಾರ್ಟೆಡ್ ಅಕೌಂಟೆನ್ಸಿ ಅಂತೇಳಿ CA ಕೋರ್ಸಸ್ ಇದೆ. ಅದಾದ ನಂತರ ನಿಮಗೆ ಇನ್ನೊಂದಿದೆ, ಅದು CFP ಅಂತೇಳಿ ಒಂದು ಕೋರ್ಸ್ ಇದೆ ಮಕ್ಕಳೇ. ಸೊ ಸರ್ಟಿಫೈಡ್ ಫೈನಾನ್ಷಿಯಲ್ ಪ್ಲ್ಯಾನರ್ ಅಂಥೇಳಿ ಅದು ಸಹ ಒಂದು ಒಳ್ಳೆ ಕೋರ್ಸ್ ನಿಮಗೆ. ಅದಾದ ನಂತರ ನಿಮಗೆ ಬ್ಯಾಚುಲರ್ ಆಫ್ ಕಾಮರ್ಸ್ ಇನ್ ಕಾರ್ಪೊರೇಟ್ ಲಾ ಅಂತ ಹೇಳಿದೆ. ಸೊ ಹೀಗೆ ಬಹಳಷ್ಟು ವಿಶೇಷವಾದ ಸಬ್ಜೆಕ್ಟ್ಸ್ಗಳು ನಿಮಗೆ PUC ಆದ ನಂತರ ಅಭ್ಯಾಸ ಮಾಡ್ಬೋದಾಗಿದೆ. ತಾವೆಲ್ಲರೂ ಸಹ ಈ ಒಂದು ನಿಟ್ಟಿನಲ್ಲಿ ನಿಮ್ಮ ಆಸಕ್ತಿ ಯಾವ ವಿಚಾರದಲ್ಲಿ ಆಸಕ್ತಿ ಇದೆ ಆ ಒಂದು ಆಸಕ್ತಿದಾಯಕವಾದ ಸಬ್ಜೆಕ್ಟನ್ನು ತೆಗೆದುಕೊಂಡು ಅಭ್ಯಾಸ ಮಾಡಿ ನಿಮ್ಮ ಉತ್ತಮವಾದ ಭವಿಷ್ಯವನ್ನು ರೂಪಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಒಂದು ಈ ಚಿಕ್ಕ ಮಾಹಿತಿಯನ್ನು ನಿಮಗೆ ಒದಗಿಸಿದ್ದೇನೆ. ಥ್ಯಾಂಕ್ ಯು.